ತುಮಕೂರಿನ ಮಂಡಿಪೇಟೆಯ ವೃತ್ತದಲ್ಲಿ ವರ್ತಕರ ಸಂಘದ ವತಿಯಿಂದ ಅಯೋಧ್ಯೆಯ ಶ್ರೀರಾಮ ಮಂದಿರದ ವಾರ್ಷಿಕೋತ್ಸವವನ್ನು ಆಚರಿಸಲಾಯಿತು. ರಾಮಮಂದಿರ ಲೋಕಾರ್ಪಣೆಗೊಂಡ ವರ್ಷದ ಬಳಿಕ ಪ್ರಥಮ ವರ್ಷದ ರಾಮಮಂದಿರ ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ರು. ರಾಮಮಂದಿರ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಸೇರಿ ಮಂಡಿಪೇಟೆಯಲ್ಲಿರುವ ವರ್ತಕರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಶಿವಾನಂದ ಶಿವಾಚಾರ್ಯ ಶ್ರೀಗಳು, ರಾಮ ಬರೀ ದೇವರಲ್ಲ, ನಮ್ಮೆಲ್ಲರ ಆದರ್ಶ. ರಾಮ ತನ್ನ ತಂದೆ ದಶರಥ ಅವರ ತಾಯಿ ಕೈಕೆಗೆ ಕೊಟ್ಟ ಮಾತನ್ನ ನೆರವೇರಿಸದಿದ್ದರೆ ವಚನಭ್ರಷ್ಟ ಎಂಬ ಪಟ್ಟ ಬರ್ತದೆ. ತನ್ನ ತಂದೆ ತಾಯಿಗೆ ಕೊಟ್ಟ ಮಾತನ್ನ ನೆರವೇರಿಸಲು ಪಟ್ಟಾಭಿಷೇಕವಾಗುವ ಸಮಯದಲ್ಲಿಯೂ ಕೂಡ ಕಾಡಿಗೆ ಹೋದ. ಆದ್ರಿಂದಲೇ ರಾಮ ದೇವರ ದಿನ ಜನವರಿ 22. ಕಳೆದ ವರ್ಷ ರಾಮ ಜನ್ಮಭೂಮಿನಲ್ಲಿ ಇದೇ ದಿನದಂದು ಭವ್ಯವಾದಂತಹ ರಾಮ ಮಂದಿರದ ಲೋಕಾರ್ಪಣಾ ಕಾರ್ಯಕ್ರಮ ನಡೆಯಿತು. ಆ ಒಂದು ಸವಿನೆನಪಿನಲ್ಲಿ ಇವತ್ತು ನಮ್ಮ ತುಮಕೂರಿನ ಮಂಡಿಪೇಟೆ ವರ್ತಕರು ಹಾಗೂ ಎಲ್ಲ ಮಂಡಿಪೇಟೆ ಬಾಂಧವರು ಸೇರಿ ರಾಮ ಮಂದಿರ ಲೋಕಾರ್ಪಣೆಯ ವಾರ್ಷಿಕೋತ್ಸವವನ್ನು ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ಆಚರಿಸ್ತಾ ಇದ್ದಾರೆ. ರಾಮನ ಕುರಿತಾಗಿರ್ತಕ್ಕಂಥ ಅವರ ಭಕ್ತಿ ಭಾವ ಶ್ರದ್ಧೆಯನ್ನು ನಾವೆಲ್ಲರೂ ಕೂಡ ಮುಕ್ತ ಕಂಠದಿಂದ ಪ್ರಶಂಸಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ತುಮಕೂರಿನ ಜನತೆಯ ಪರವಾಗಿ ನಮ್ಮೆಲ್ಲ ಮಂಡಿಪೇಟೆ ವರ್ತಕರು ಇವತ್ತು ಅಭೂತಪೂರ್ವವಾದಂಥ ಒಂದು ಕಾರ್ಯಕ್ರಮವನ್ನು ಸಂಯೋಜಿಸಿ ಸ್ವಾಮೀಜಿಗಳ ಒಂದು ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಬಂದಿದ್ದಾರೆ. ರಾಮ ಈ ದೇಶದ ಒಂದು ಸಂಸ್ಕೃತಿ, ರಾಮ ಈ ದೇಶದ ಆರಾಧ್ಯ ದೈವ ಮತ್ತು ಆದರ್ಶ ದೈವ. ಆತ ತನ್ನ ಬದುಕಿನ ಮೂಲಕ ನಮ್ಮೆಲ್ಲರಿಗೂ ಕೂಡ ಒಂದು ಪಾಠ ಮಾಡಿದ್ದಾನೆ. ಒಬ್ಬ ನಿಜವಾದ ಮಗ ಹೇಗಿರಬೇಕು, ಒಬ್ಬ ಅಣ್ಣ ಹೇಗಿರಬೇಕು, ಒಬ್ಬ ಗಂಡ ಹೇಗಿರಬೇಕು, ಒಬ್ಬ ಮನೆಯ ಯಜಮಾನ ಹೇಗಿರಬೇಕು, ಒಬ್ಬ ರಾಜ ಹೇಗಿರಬೇಕು, ಇವೆಲ್ಲವುಗಳಿಗೂ ಕೂಡ ಒಬ್ಬ ವ್ಯಕ್ತಿ ನಮಗೆ ನಿದರ್ಶನವಾಗಿ ನಿಂತ್ಕೊಳ್ತಾನೆ, ಆತ ರಾಮ. ಆತ ದಶರಥನಿಗೆ ಒಳ್ಳೆಯ ಮಗನಾಗಿ, ಭರತ ಶತ್ರುಘ್ನ ಲಕ್ಷ್ಮಣರಿಗೆ ಒಳ್ಳೆಯ ಅಣ್ಣನಾಗಿ, ಸೀತೆಗೆ ಒಳ್ಳೆಯ ಗಂಡನಾಗಿ, ಆಮೇಲೆ ತನ್ನ ಅಯೋಧ್ಯಾಪುರದ ಎಲ್ಲ ಜನಗಳಿಗೆ ಒಬ್ಬ ಒಳ್ಳೆಯ ರಾಜನಾಗಿ, ಹಾಗೂ ಋಷಿಮುನಿಗಳಿಗೆ ಸಾಧು ಸಂತರಿಗೆ ವಿಧೇಯನಾಗಿ ಆತ ನಿಂತ್ಕೊಳ್ತಾನೆ. ಬದುಕಿನಿದ್ದಕ್ಕೂ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ಎಲ್ಲಿ ಕೂಡ ತನ್ನ ಸಹನೆಯನ್ನು ಕಳೆದುಕೊಳ್ಳೋದಿಲ್ಲ. ನನ್ನ ಕಷ್ಟಕ್ಕೆ ಅವ್ರ ಕಾರಣ ಇವ್ರ ಕಾರಣ ಅಂತ ದೂರೋದಿಲ್ಲ. ಯಾರೇ ಆತನ ಕಷ್ಟಕ್ಕೆ ಕಾರಣವಾಗಿದ್ದರೂ ಕೂಡ ಅವ್ರನ್ನ ದೂರದೆ ಇದನ್ನು ನಾನು ಅನುಭವಿಸಲೇಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಇಟ್ಟುಕೊಂಡು ಎಲ್ಲರನ್ನೂ ಪ್ರೀತಿಸ್ತಾ ಬಂದಂಥ ರಾಮ ತನ್ನ ವ್ಯಕ್ತಿತ್ವದ ಮೂಲಕ ದೇವರಾಗ್ತಾನೆ. ರಾಮ ಅವತಾರ ಆದ್ದರಿಂದ ದೇವರು ಅಂತಲ್ಲ, ರಾಮ ತನ್ನ ವ್ಯಕ್ತಿತ್ವದಿಂದ ದೇವರಾಗಿ ನಿಂತ್ಕೊಳ್ತಾನೆ. ಇವತ್ತು ರಾಮ ನಮ್ಮೆಲ್ಲರಿಗೂ ಕೂಡ ದೇವರಾಗಿದ್ದಾನೆ. ಆತ ಆಳಿದಂಥ ರಾಮ ರಾಜ್ಯ ನಮಗಿವತ್ತು ಆದರ್ಶವಾಗಿದೆ. ಯಾವುದು ಇವತ್ತು ಪ್ರಜಾಪ್ರಭುತ್ವ ಡೆಮಾಕ್ರಸಿ ಅಂತ ಹೇಳ್ತೀವಿ, ಈ ಡೆಮಾಕ್ರಸಿಯನ್ನು ತನ್ನ ಕಾಲದಲ್ಲಿಯೇ ಬದುಕಿಸಿದವನು ರಾಮಚಂದ್ರ. ಆತನ ರಾಜ್ಯದಲ್ಲಿ ಒಬ್ಬ ಅಗಸನ ಮಾತಿಗೂ ಬೆಲೆ ಇತ್ತು, ಒಬ್ಬ ಅರಸನ ಮಾತಿಗೂ ಬೆಲೆ ಇತ್ತು. ಅಂತಹ ಒಂದು ಎಲ್ಲ ಪ್ರಜಾಧ್ವನಿಗೆ ಬೆಲೆ ಇರಬೇಕು ಅನ್ನುವಂಥ ಮಾತನ್ನು ಈ ಪ್ರಪಂಚಕ್ಕೆ ಮೊದಲು ತೋರಿಸಿಕೊಟ್ಟಂಥವನು ಶ್ರೀರಾಮಚಂದ್ರ. ಆ ನಿಟ್ಟಿನಲ್ಲಿ ರಾಮ ನಮ್ಮ ಆದರ್ಶನೂ ಹೌದು, ನಮ್ಮ ಆರಾಧ್ಯನೂ ಹೌದು. ಅಂಥ ರಾಮನನ್ನು ನಾವು ಸ್ಮರಣೆ ಮಾಡ್ತಾ ನಮ್ಮ ಮುಂದಿನ ಜನಾಂಗಕ್ಕೆ, ಯಂಗರ್ ಜನ್ರೇಷನ್ಗೆ ರಾಮನ ವಿಧದಲ್ಲಿಯೇ ಮಾತೃಭಕ್ತನಾಗಿ, ಪಿತೃಭಕ್ತನಾಗಿ, ಭ್ರಾತೃಭಕ್ತನಾಗಿ, ಕುಟುಂಬದ ಬಗ್ಗೆ ಒಲವು ನಿಲುವುಗಳನ್ನು, ತನ್ನ ದೇಶದ ಬಗ್ಗೆ ಪ್ರೇಮವನ್ನು ಇಟ್ಟುಕೊಳ್ಬೇಕು ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಇನ್ನು ದಿನನಿತ್ಯ ವ್ಯಾಪಾರದಲ್ಲಿ ಬ್ಯುಸಿಯಾಗಿರುವ ಮಂಡಿಪೇಟೆಯ ಎಲ್ಲ ವರ್ತಕರು ಈ ದಿನ ತಮ್ಮ ಅಂಗಡಿಗಳಿಗೆ ಬೀಗ ಹಾಕಿ ರಾಮ ಮಂದಿರದ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಎಲ್ಲರೂ ಕೇಸರಿ ಶಾಲುಗಳನ್ನು ಹಾಕಿಕೊಂಡು ಖುಷಿಯಿಂದ ಬಂದಿದ್ದ ಎಲ್ಲರಿಗೂ ಪ್ರಸಾದ ಹಾಗೂ ಮಜ್ಜಿಗೆಯನ್ನ ವಿತರಿಸಿ ಸಂಭ್ರಮಿಸಿದ್ರು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.